ಅಂದರೆ ದಲಿತರು ಯಾರು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದವರು, ಅವರು ಅವ್ರ ಕುಟುಂಬ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳೇ ಬೆಳೀತಿರ್ತಾರೆ. ನಾನು ಈ ಸಂವಿಧಾನದ ಸವಲತ್ತನ್ನು ಪಡ್ಕೊಂಡಿದ್ದೀನಿ, ಆಯಿತು, ನನ್ನ ಕುಟುಂಬ ಉದ್ಧಾರ ಆಗ್ತಾ ಇದೆ, ಇದೇ ಸವಲತ್ತನ್ನು ನನ್ನ ಸ್ನೇಹಿತ ಇನ್ನೊಬ್ಬ ದಲಿತ ತಗೋಬೇಕು. ಆ ಥರನೂ ಇದ್ದಾರೆ. ಹಾಂ, ಇದ್ರ ಬಗ್ಗೆ. ಹಾಂ, ನಾನು ಶೂದ್ರ ಬ್ಯಾಕ್ವರ್ಡ್ ಕ್ಲಾಸು, ನಾನು ಲಾಯರ್ ಆಗಿದ್ದೀನಿ, ನನ್ನನ್ನು ಸೀನಿಯರ್ ಅಡ್ವೊಕೇಟು, ಗುಡ್ ಅಡ್ವೊಕೇಟ್ ಅಂತ ಕೂಡ ಕರೆಯೋರು ಇದ್ದಾರೆ. ಗುಡ್ಡೋ ಬೇಡೋ ನನಗೆ ಗೊತ್ತಿಲ್ಲ, ಆ ಥರ ಕರೀತಾರೆ. ಬಟ್ ನನಗೆ ಸಮಾಜದ ಮೇಲೆ ಕಳಕಳಿ ಇದೆ. ನಾನು KGF ಹೋಗ್ತೀನಿ, ಅಲ್ಲಿ ಬಂಡವಾಡಿಗರ ಮಧ್ಯದಲ್ಲಿ ಹೋಗ್ತೀನಿ, ಎಲ್ಲ ಸ್ಲಮ್ಗೂ ಹೋಗ್ತೀನಿ, ಇಡೀ ಸ್ಟೇಟು ತಮಿಳ್ನಾಡು ಎಲ್ಲ ಕಡೆ ಹೋಗ್ತೀನಿ. ನಂತರ ಸುಮಾರು ಜನ ಇದ್ದಾರೆ. ಈಗ ಅಂಬೇಡ್ಕರ್, ಕ್ರಾಂತಿ, ಎಜುಕೇಶನು, ನಾನು ಅದು ಇಲ್ಲ ಅಂದ್ರೆ ನನ್ನ ಗತಿ ಏನು? ಹೌದು. ನಮ್ಮಪ್ಪ ಮೈನಿಂಗ್ ವರ್ಕರು, ನಾನು ಎಲ್ಲೋ ಹೊಲದಲ್ಲಿ ಕಾಂಟ್ರಾಕ್ಟ್ ಲೇಬರ್ ಆಗಿ ಇದ್ದಿರಬೇಕು. ಈ ಸಂವಿಧಾನ ನನಗೆ ಎಜುಕೇಶನ್ ಕೊಟ್ಟಿದೆ, ನಂತರ ಕೆಲವರಿಗೆ ಕೊಟ್ಟಿದೆ. ನನ್ನ ಆಸೆ ಪ್ರತಿಯೊಬ್ಬರಿಗೂ ಬೇಕಂದು. ಅವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗಿಲ್ಲ, ನಿನಗೂ ಇಲ್ಲ ಅಂತಾರೆ. ಏನಾಗಬೇಕು ಸರ್ ಹಂಗಾರೆ? ರೈಟ್ ಟು ಎಜುಕೇಶನ್. ಎಜುಕೇಶನ್ ಸಿಕ್ಕರೆ ಎಲ್ಲ ಸರಿಯಾಗ್ಬಿಡತ್ತಾ? ಎಜುಕೇಶನ್ ಇಲ್ಲ. ಈಗ ಎಜುಕೇಶನ್ ಬೇರೆ, ಸಿದ್ಧಾಂತ ಬೇರೆ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಮನುಷ್ಯರೇ. ಪ್ರತಿಯೊಬ್ಬಳು ನನ್ನ ತಂಗಿನೇ, ಅಕ್ಕನೇ, ನನ್ನ ತಾಯಿನೇ, ಪ್ರತಿಯೊಬ್ಬನು ನನ್ನ ಸಹೋದರನೇ, ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅನ್ನೋ ಸಿದ್ಧಾಂತ ಬರಬೇಕು. ಅದು ಬಿಟ್ಟು ಕೋಮುವಾದ, ಜಾತಿವಾದ, ಈ ವಾದ, ಆ ವಾದ, ಹುಟ್ಟಿದಾಗ್ಲೇ ಮೇಲು ಜಾಗತಿ, ಹುಟ್ಟಿದಾಗ್ಲೇ ಕೀಳು ಜಾತಿ, ಅದರಲ್ಲಿ ಮುಟ್ಟಿದ್ರೆ ಮೈಲಿಗೆ ಸ್ಮಲ್ಲಮ್ಮು, ಇದು ಪದ್ಧತಿ ಹೋಗ್ಬೇಕು. ವೆರಿ ಎಜುಕೇಶನ್ ಇದೆ. ಇಫ್ ಎಜುಕೇಶನ್ ಇಸ್ ವೆರಿ ಗುಡ್, ವೈ ಕರಪ್ಷನ್? ಅಧಿಕಾರದಲ್ಲಿರೋರು ಲಕ್ಷಾಂತರ ರೂಪಾಯಿ ಹೆಂಗ್ ಕರಪ್ಷನ್ ಮಾಡಕ್ಕಾಗತ್ತೆ? What type of education is this?